ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ನೋಡು ಸ್ಪಂದು, ಮನೆ ಅಡ್ರೆಸ್ನ ಇದ್ರಲ್ಲಿ ಬರೀತಿದ್ದೀನಿ. ತಗೋ, ಇದು ನಿನ್ನ ಹತ್ರ ಇಟ್ಕೋ. ಆಮೇಲೆ ಮನೆ ಲೊಕೇಶನ್ ಮತ್ತೆ ಕಾಲೇಜ್ ಲೊಕೇಶನ್ ಎರಡು ನಿನಗೆ ವಾಟ್ಸ್ಆಪ್ ಮಾಡಿದ್ದೀನಿ. ಈ ಮನೆಯಿಂದ ಕಾಲೇಜ್ಗೆ 3 ಬಸ್ ಹೋಗುತ್ತೆ. ಆ ಬಸ್ ನಂಬರ್ಸ್ನ ನೀನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಓಡಾಡ್ಬೋದು. ಚಿಕ್ಕಿ, ನಂಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ. ನೀವು ನಂಬರ್ ಹೇಳಿ. ಓಕೆ, 776 779 99B. ಇದೇನ್ ಬಸ್ ನಂಬರ್ ಈ ತರ ಇದೆ? ನಮ್ ಗೋಕರ್ಣದಲ್ಲಿ ಬಸ್ ನಂಬರು KA 37 KA 40 ಹಿಂಗಿರುತ್ತಲ್ಲ. ಅಯ್ಯೋ ಸ್ಪಂದನ, ನಾನ್ ಹೇಳ್ತಾರದು ಬಸ್ ರೂಟ್ ನಂಬರ್, ನೀನ್ ಹೇಳ್ತಾರದು ಬಸ್ ನಂಬರ್. ಬೆಂಗಳೂರಲ್ಲಿ ಬಸ್ ಮೇಲೆ ಬೇರೆ ನಂಬರ್ ಇರುತ್ತೆ, ಬಸ್ ರೂಟ್ ನಂಬರೇ ಬೇರೆ ಇರುತ್ತೆ. ಓ ಹೌದಾ? ಹಾಗಾದ್ರೆ ನಾನಿವಾಗ 776 779 99B ಇಷ್ಟ ನೆನ್ಪಿಟ್ಕೊಂಡ್ರೆ ಸಾಕಲ್ವಾ? ನಾಟ್ ಬ್ಯಾಡ್. ಹಾ, ನಿನ್ಗೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಚಿಕ್ಕಿ, ಯು ಆರ್ ದಿ ಬೆಸ್ಟ್. ಮುದ್ದು 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 ಸ್ಪಂದನ. ಹಾ, ಇವತ್ ನಿನಗೆ ಫಸ್ಟ್ ಡೇ ಆಫ್ ಕಾಲೇಜ್ ಅಲ್ವಾ? ಆಲ್ ದಿ ವೆರಿ ಬೆಸ್ಟ್. ನೋಡು ಸ್ಪಂದು, ನಿನಗೆ ಯಾವತ್ತೇ ಏನೇ ಬೇಕಿದ್ರು ನನ್ನನ್ನು ಕೇಳು, ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ನಿನ್ನನ್ನು ಯಾರೇ ನಂಬಲಿ ಬಿಡ್ಲಿ, ನಾನಂತೂ ನಿನ್ನ ನಂಬ್ತೀನಿ. ನೀನ್ ಚೆನ್ನಾಗಿ ಓದಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು. ನೀನ್ ಓದೋದ್ ಬೇಡ ಅನ್ನೋ ಈ ಮನೆ ಜನ ನಾಳೆ ದಿನ ನಿನ್ ಸಕ್ಸಸ್ ನೋಡಿ ಖುಷಿ ಪಡ್ಬೇಕು, ಹಾಗಾಗ್ಬೇಕು. ಅಲ್ಲಿವರೆಗೂ ನೀನು ನಿನ್ ಏಮ್ ಕಡೆ ಗಮನ ಕೊಡ್ಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಿ. ಸ್ಪಂದನ, ಕಣ್ಮುಚ್ಚು. ನಾನಾ? ಇಲ್ಲ, ನಿಮ್ಮ ಅಕ್ಕ. ವಿಕ್ರಾಂತ್ ಸರ್. ಮತ್ತೆ ಇಲ್ಲಿರೋದು ನಾನು ನೀನಿಬ್ರೆ ತಾನೆ? ನೀನೇ ಕಣ್ಮುಚ್ಚಬೇಕು. ಎಲ್ಲಿ ಕಣ್ಮುಚ್ಚು. ಇವಾಗ ಕಣ್ಬಿಡು. ಏನ್ ಗಿಫ್ಟ್ ಇದೆ ಇದ್ರಲ್ಲಿ? ಇದ್ರಲ್ಲ ಮೋಸ್ಟ್ಲಿ 2 ಬೆಡ್ರೂಮ್ ಮನೆ ಇರಬೇಕು. ಹೋಗಿ ವಿಕ್ರಾಂತ್ ಸರ್. ಆಯ್ತು, ಹೋಗ್ತೀನಿ ಬಿಡು. ಎಲ್ಲೂ ಹೋಗ್ಬೇಡಿ, ಬನ್ನಿ ಇಲ್ಲಿ. ರಂಗೇರಿದೆ ಮನಸ್ಸಿನ ಬೀದಿ, ನಡೆದೇನಿ ಹಾಗೆ ಅನುರಾಗಿಯಾಗಿ, ಕಾರಣ ಈ ಕಣ್ಮಣಿ ಹೂನಗೆರಿ ನಲುಗಿ ಹೈ ಎಂದಿದ ನನ್ನಿ ಹೃದಯ. ವಾವ್, ಪೆನ್ನು. ವಿಕ್ರಾಂತ್ ಸರ್, ಇದು ನನಗೇನಾ? ಬಾಡಿಗೆ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ ಬೋಕಿಗೆ ಹಾಕ್ಸ್ಕೋಬೋದು. ಏನಿದೆ ಸ್ಪಂದನ? ಲವ್ ಲೆಟ್ರು. ಯಾರು ಇಲ್ಲದೆ ಇದ್ದಾಗ ಓದಿ.
ಸ್ಪಂದನ ಏನಾಯ್ತು? ವಿಕ್ರಾಂತ್ ಸರ್, ನಾ ಕಾಲೇಜ್ಗೆ ಹೋಗಿ ಬರ್ಲಾ? ಹೋದ ತಕ್ಷಣ ಕಾಲ್ ಮಾಡು. ಹುಷಾರು. ಓಹೋ, ಸ್ಪಂದನ್ ಅವರು ಕಾಲೇಜ್ಗೆ ಹೋಗಕ್ ರೆಡಿ ಆಗ್ತಿದ್ದಾರೆ. ಈ ವಿಷಯನ ಈಗಲೇ ದೊಡ್ಡತೆ ಹೇಳಬೇಕು. ಬಾಯ್ ವಿಕ್ರಾಂತ್ ಸರ್. ಬಾಯ್ ಸ್ಪಂದನ. ಯಾರು ಇಲ್ಲ, ಓದೋಣ. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಈರುಳಿನಲ್ಲೂ ನೆರಳು ಸಹ ಬೆವರುತ್ತಿದೆ. ನಿನಗೂ ಕೂಡ ಧನ್ಯವಾದಗಳು ಸ್ಪಂದನ.